ಹಗಲಲ್ಲಿ ಬಿಸಿ ಸಂಜೆ ತಣ್ಣಗೆ ಮಾಡ್ತಾನೆ ಮಳೆರಾಯ. ಕಳೆದ 3-4 ದಿನದಿಂದ ಮಳೆಯ ಆರ್ಭಟ ಶುರುವಾಗಿರುವಂತದ್ದು. ಆದರೆ ಇನ್ನು ಮುಂದೆ ಹಗಲಿನ ವೇಳೆ ಬಿಸಿಲಿನ ತೀವ್ರತೆ ಹೆಚ್ಚಳವಾಗುವಂತಹ ಸಾಧ್ಯತೆಗಳು, ಸಂಜೆ ವೇಳೆಗೆ ಅಲ್ಲಲ್ಲಿ ಮಳೆಯಾಗುವ ಸಾಧ್ಯತೆಗಳಿದೆ. ಬಿಸಿಲು ಮಳೆಯ ಮುನ್ಸೂಚನೆಯನ್ನು ನೀಡಿದಂತಹ ಹವಾಮಾನ ಇಲಾಖೆ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಹೆಚ್ಚಾದಂತಹ ತಾಪಮಾನ, ಸಂಜೆ ವೇಳೆಗೆ ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳಿದೆ. ಬಿಸಿಲು ಮಳೆಯ ಮುನ್ಸೂಚನೆಯನ್ನ ನೀಡಿರುವಂತಹ ಹವಾಮಾನ ಇಲಾಖೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೆಚ್ಚಾಗಿದೆ ತಾಪಮಾನ. 40 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಾಗಿರುವಂತಹ ತಾಪಮಾನ ಹೆಚ್ಚಿದ್ರೂ ಕೂಡ ಸಂಜೆ ವೇಳೆ ಅಲ್ಲಲ್ಲಿ ಬೀಳ್ತಾ ಇದೆ ಮಳೆ. ಕೆಲವೆಡೆ ಗುಡುಗು ಸಿಡಿಲು ಗಾಳಿ ಜೊತೆಗೆ ಸಾಧಾರಣ ಮಳೆಯಾಗುವಂತಹ ಸಾಧ್ಯತೆಗಳಿದೆ. ದಕ್ಷಿಣ ಉತ್ತರ ಒಳನಾಡು ಕರಾವಳಿ ಮಲೆನಾಡಲ್ಲಿ ಹೆಚ್ಚು ಮಳೆ. ಬೆಂಗಳೂರಲ್ಲಿ 3 ದಿನಗಳಿಂದಲೂ ಕೂಡ ಮಳೆ ಬೀಳ್ತಾನೆ ಇದೆ. ಮತ್ತೆ ಮಳೆ ಹೆಚ್ಚಾಗುವ ಸಾಧ್ಯತೆ ಅಂತ ಹೇಳ್ಬಿಟ್ಟು ಹವಾಮಾನ ಇಲಾಖೆ ಎಚ್ಚರಿಕೆ ಸಂದೇಶವನ್ನು ಕೂಡ ಕೊಟ್ಟಿರುವಂಥದ್ದು. ಈಗ 2 ಡೇಸ್ ಬ್ಯಾಕ್ 7 ಡೇಸ್ ಕಂಟಿನ್ಯೂಸ್ ಆಗಿ ಮಳೆಯಾಗುತ್ತೆ. ಮತ್ತೆ ಯೆಲ್ಲೋ ಅಲರ್ಟ್, ಆರೆಂಜ್ ಅಲರ್ಟ್ ಕೂಡ ರಾಜ್ಯಾದ್ಯಂತ ಘೋಷಣೆ ಮಾಡಲಾಗಿತ್ತು ಕೆಲವೊಂದು ಜಿಲ್ಲೆಗಳಿಗೆ. ಸೊ ಅದಾದ ಬಳಿಕ ಇದೀಗ ಮತ್ತೆ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿರುವಂಥದ್ದು, ಎಲ್ಲೆಲ್ಲಿ ಮಳೆಯಾಗುತ್ತೆ ಅನ್ನೋದ್ರ ಬಗ್ಗೆ. ಜೊತೆಗೆ ಕಳೆದ 3-4 ದಿನದಿಂದ ಮಳೆಯ ಆರ್ಭಟ. ಆದರೆ ಇನ್ನು ಮುಂದೆ ಹಗಲಿನ ಸಮಯದಲ್ಲಿ ಬಿಸಿಲಿನ ತೀವ್ರತೆ ಅತಿ ಹೆಚ್ಚಾಗಿರುತ್ತೆ. ಸಂಜೆ ಅಲ್ಲಲ್ಲಿ ಮಳೆ ಬಿಡುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹ ಮುನ್ನೆಚ್ಚರಿಕೆ ಸಂದೇಶವನ್ನ ಹವಾಮಾನ ಇಲಾಖೆ ರವಾನೆ ಮಾಡಿದೆ. ಸೊ ಬಿಸಿಲು ಮಳೆಯ ಮುನ್ಸೂಚನೆಯನ್ನ ಕೊಡ್ತಾ ಇರುವಂಥದ್ದು. ಬೆಳಗ್ಗೆಲ್ಲ ಬಿಸಿಲು ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಆ ಶಕೆಯ ಉಬ್ಬರ ತಾಳಲಾರದೆ ಸಂಜೆ ಟೈಮಲ್ಲಿ ಮಳೆ ಹೊಡೆಯುತ್ತಲ್ಲ, ಸೊ ಆ ರೀತಿಯಾಗಿ ಬೆಳಗ್ಗೆ ಎಲ್ಲ ಸಿಕ್ಕಾಪಟ್ಟೆ ಬಿಸಿಲು, ಅದಾದ ನಂತರ ಸಂಜೆ ಹೊತ್ತಿಗೆ ಮಳೆ ಬೀಳುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳ್ಬಿಟ್ಟು ಕೆಲವೆಡೆ ಗುಡುಗು ಸಿಡಿಲು ಗಾಳಿ ಜೊತೆಗೆ ಸಾಧಾರಣ ಮಳೆಯಾಗುವಂತಹ ಸಾಧ್ಯತೆಗಳು. ಇನ್ನು ದಕ್ಷಿಣ ಮತ್ತು ಉತ್ತರ ಒಳನಾಡು ಕರಾವಳಿ ಮಲೆನಾಡಿನಲ್ಲಿ ಹೆಚ್ಚು ಮಳೆಯಾಗುವಂತಹ ಸಾಧ್ಯತೆಗಳಿರುತ್ತೆ. ಈ ಹಿಂದೆ ಆಲಿಕಲ್ ಮಳೆಯಾಗುವಂತಹ ಸಾಧ್ಯತೆಗಳು ಇರುತ್ತೆ ಅನ್ನುವಂತಹ ಎಚ್ಚರಿಕೆ ಸಂದೇಶವನ್ನು ಕೂಡ ಹವಾಮಾನ ಇಲಾಖೆ ಕೊಟ್ಟಿತ್ತು. ಸೊ ಹಗಲಲ್ಲಿ ಕಂಪ್ಲೀಟ್ ಆಗಿ ಬಿಸಿಲ ಬೇಗೆಯಿಂದ ತತ್ತರಿಸಿ ಹೋದರೆ ಜನ, ಸಂಜೆ ಟೈಮ್ಗೆ ಮಳೆರಾಯ ತಂಪೆರೆಯಲ್ಲಿದ್ದಾನೆ. ಹಾಗಿದ್ರೆ ಕಂಟಿನ್ಯೂಸ್ಲಿ 3 ಡೇಸ್ ಹೀಗೆ ಇರುತ್ತೆ ಅನ್ನುವಂಥದ್ದನ್ನು ಕೂಡ ಅಪ್ಡೇಟ್ ಮಾಡ್ತಾ ಇದ್ದಾರೆ ಹವಾಮಾನ ಇಲಾಖೆಯಿಂದ ಸಿಗ್ತಾ ಇರುವಂತಹ ಒಂದು ಇನ್ಫಾರ್ಮೇಷನ್. ಸೊ ಹಾಗಾಗಿ ಛತ್ರಿ ಕಡ್ಡಾಯವಾಗಿ ಬ್ಯಾಗಲ್ಲಿ ಇಟ್ಕೊಂಡು ಹೋಗಲೇಬೇಕು. ಇನ್ನು ವಾಹನ ಸವಾರರಂತೂ 2 ವೀಲರ್ಸ್ ಆಗಿರೋರು ಬೇಗ ಮನೆಗೆ ಹೊರಟ್ರೆ ಸಂಜೆ ಹೊತ್ತಿಗೆ ಗೊತ್ತಾಗುತ್ತೆ ನಮಗೆ. ಸಂಜೆ ಆಯಿತು ಅಂತಿದ್ದಂಗೆ ಬೆಂಗಳೂರಲ್ಲಂತೂ ಸಂಜೆ ಟೈಮಲ್ಲೇ ಇನ್ನೇನು ಮನೆಗೆ ಹೊರಡಬೇಕು, 6 o'clock 6:30 7 o'clock ಆ ಟೈಮಲ್ಲೇ ಮಳೆರಾಯ ಬೊಬ್ಬರಿದು ಬಿಡ್ತಾನೆ. ಸೊ ಹಾಗಾಗಿ ಒಂದು ಅಂಬ್ರೆಲಾ ಜೊತೆಗೆ ಬ್ಯಾಗಲ್ಲಿದ್ದರೆ, ಜೊತೆಗೆ ಒಂದು ರೈನಿಂಗ್ ಕೋಟ್ ಬ್ಯಾಗಲ್ಲಿದ್ದರೆ ಬೆಟರ್ ಈ ಟೈಮಲ್ಲಿ. ಸೊ ಯಾವಾಗ ಮಳೆ ಬೀಳುತ್ತೆ ಅಂತ ಹೇಳ್ಬಿಟ್ಟು ಹೇಳೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಹವಾಮಾನ ಇಲಾಖೆ ಮುಂಚೆನೇ ಒಂದು ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿದೆ. ಇನ್ನು ಮರಗಳಾಗಿರ್ಬೋದು, ತೆರವು ಮಾಡದೇ ಇರುವಂತಹ ವಯಸ್ಸಾದಂತಹ ಮರಗಳಾಗಿರ್ಬೋದು, ವಿದ್ಯುತ್ ಕಂಬಗಳಾಗಿರ್ಬೋದು, ಮತ್ತು ಗುಂಡಿಗಳಾಗಿರ್ಬೋದು. ಸೊ ಎಲ್ಲೆಲ್ಲಿದೆ ತೆರವು ಮಾಡುವಂಥ ಕೆಲಸಗಳನ್ನು ದಯವಿಟ್ಟು ಸರ್ಕಾರದ ಕಡೆಯಿಂದ ಮಾಡಿ. BBMP ಅವ್ರು ಮೇನ್ಲಿ ಎಚ್ಚೆತ್ಕೊಳ್ಬೇಕು. ಮರಗಳು ಧರಶಾಹಿ ಆಗುವಂತಹ ಸಾಧ್ಯತೆಗಳು ಭಾರಿ ಇರುತ್ತೆ. ಬಿಕಾಸ್ ಹವಾಮಾನ ಇಲಾಖೆ ಹೇಳಿರೋದೇ ಹಾಗೆ, ಬಿರುಗಾಳಿ ಸಹಿತ ಮಳೆ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಅದು ಒಂದು ಕೆಲಸ ಕಾರ್ಯಗಳಾದರೆ ಆಗುವಂತಹ ಅನಾಹುತಗಳು ತಪ್ಪತ್ತೆ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಗುಂಡಿಗಳು. ಸೊ ಈ ಬೆಂಗಳೂರು ಸಿಲಿಕಾನ್ ಸಿಟಿ ಅಂತ ಹೇಳೋದಷ್ಟೇ, ಎಲ್ಲೂ ನೋಡಿದ್ರೂ ಗುಂಡಿಮಯವಾಗಿ ಹೋಗ್ಬಿಟ್ಟಿರುತ್ತೆ. ಅದೇನೋ ಆ್ಯಪ್ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ರು, ಅದೆಷ್ಟು ವರ್ಕೌಟ್ ಆಯಿತು ಅನ್ನೋದು ನಿಜಕ್ಕೂ ಗೊತ್ತಾಗಲಿಲ್ಲ DKಶಿ ಅವರು. ಸೊ ಗುಂಡಿಗಳಿಗೂ ಕೂಡ ಬಲಿಯಾಗುವಂಥದ್ದು, ಅಮಾಯಕ ಜೀವ ಹೋಗುವಂಥದ್ದು ಸಾಕಷ್ಟು ಈ ಮಳೆಗಾಲದಲ್ಲಂತೂ. ಸೊ ಅದ್ರ ಕಡೆ ಕೂಡ ಗಮನ ಹರಿಸಿದ್ರೆ ಒಳಿತು. ಇನ್ನು ವಿದ್ಯುತ್ ಕಂಬಗಳು, ಸೊ ಎಷ್ಟೋ ಕಂಬಗಳು ಹಾಳಾಗಿರುತ್ತೆ, ನೋಡಿರೋದಿಲ್ಲ. ಅದು ಕೆಳಗಡೆ ಬಿದ್ದರೂ ಕೂಡ ತೆರವು ಮಾಡುವಂಥ ಕೆಲಸ ಅಂತೂ ಆಗೋದೇ ಇಲ್ಲ. ತಿರ್ಗಾ ಒಂದು ದಿನ ಕಾಯಬೇಕು, ಆ ರೋಡೆಲ್ಲ ಬ್ಲಾಕ್ ಆಗಿ ಅಲ್ಲೆಲ್ಲ ಟ್ರಾಫಿಕ್ ಜಾಮ್ ಆಗಿ ಈ ರೀತಿಯಾದಂಥ ಸಮಸ್ಯೆಗಳು ಉಂಟಾಗುತ್ತೆ.